ಓಂ ಗುರುಭ್ಯೋ ನಮಃ. ಹರಿ ಓಂ. ಧನಸ್ಸು ರಾಶಿ. ಈ ಧನಸ್ಸು ರಾಶಿಯ ಬಗ್ಗೆ ಮಾಡೋದಾದರೆ, ಈ ಒಂದು ರಾಶಿಯ ಒಂದು ಕೆಳಗಡೆ ಬರುವ ಒಂದು ನಕ್ಷತ್ರಗಳ ಬಗ್ಗೆ ಮಾಡೋದಾದರೆ, ಮೂಲ ಮತ್ತು ಉತ್ತರಾಷಾಢ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರದ ಮೊದಲನೆಯ ಪಾದಗಳ ನಕ್ಷತ್ರಗಳು. ಸೊ ಈ ಒಂದು ರಾಶಿಯ ಒಂದು ಧನಸ್ಸು ರಾಶಿಯ ಒಂದು ಕೆಲವೊಂದು ಒಂದು ಪುರುಷರಿಗೆ ಸಾಕಷ್ಟು ಒಂದು ಉತ್ತಮವಾದ ಲಾಭಗಳನ್ನು ಕಾಣುವಂಥ ಕಾಲ ಅಂತ ಹೇಳ್ಬೋದು. ನೀವು ಯಾವುದೇ ಫೀಲ್ಡನ್ನು ತೊಗೋಬೋದಾದರೆ, ಒಂದು ಉದ್ಯೋಗದಲ್ಲಿ ಹೇಳೋದಾದರೆ ನಿಮಗೆ ಸಾಕಷ್ಟು ಒಂದು ಏಳಿಗೆಯನ್ನು ಕಾಣ್ತಿರ್ತೀರ. ಎಷ್ಟೋ ಒಂದು ದಿನದಿಂದ ನೀವು ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಒಂದು ಬಡ್ತಿಯನ್ನು ಸಿಗ್ತಾ ಇರಲ್ಲ, ಪ್ರಮೋಷನನ್ನು ಸಿಗ್ತಾ ಇರಲ್ಲ. ಕೆಲಸದಲ್ಲಿ ಒಂದು IT BT ಉದ್ಯೋಗಗಳಿಗೆ ಹೈಕ್ ಅಂತ ಒಂದು ಸಿಗ್ತಾ ಇರಲ್ಲ. ಬೇರೆ ಯಾರೋ ಒಂದು ಕೆಲಸ ಮಾಡಿರೋರಿಗೆ ಕಮ್ಮಿ ಕೆಲಸ ಮಾಡೋ ಪ್ರಶಂಸೆಗಳು ಸಿಗ್ತಾ ಇರುತ್ತೆ, ಬಟ್ ನಿಮಗೆ ಒಂದು ಪ್ರಶಂಸೆಗಳು ಸಿಗ್ತಾ ಇರಲ್ಲ. ಅಂಥವ್ರಿಗೆ ಈ ಒಂದು ಕಾಲದಲ್ಲಿ ಪುರುಷರಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಅಂದರೆ IT BT ಉದ್ಯೋಗಗಳಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಅವರಿಗೆ ಒಂದು ಹೈಕ್ ಆಗೋದಾಗಲಿ, ಸ್ಯಾಲ್ರಿಯಲ್ಲಿ ಒಂದು ಇನ್ಕ್ರೀಸ್ ಆಗೋದಾಗಲಿ ಈ ಒಂದು ಕಾಲದಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡೋದಾಗುತ್ತೆ. ಮತ್ತು ಒಂದು ಉದ್ಯೋಗಗಳಲ್ಲಿ ಎಷ್ಟೋ ದಿನದಿಂದ ನೀವು ಒಂದು ಟ್ರಾನ್ಸ್ಫರ್ ಅನ್ನೋದು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಿ ಸಾಕಷ್ಟು ಶ್ರಮ ಪಡ್ತಿರ್ತೀರ. ಆ ಒಂದು ಸ್ಥಾನಕ್ಕೆ ತಕ್ಕಂತೆ ಈ ಒಂದು ಪ್ರತಿಫಲಗಳನ್ನು ನೀವು ಕಾಣ್ತಾ ಇರ್ತೀರ. ಉದ್ಯೋಗದ ಒಂದು ಒಳ್ಳೆಯ ಒಂದು ಕಾಲ ಅಂತ ಹೇಳ್ಬೋದು. ಮತ್ತು ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಈ ಒಂದು ಧನಸ್ಸು ರಾಶಿಯಲ್ಲಿ ಮಾಡುವಂಥ ಬಿಸ್ನೆಸ್ಗಳು ಏನಿರ್ತಾರೆ ಅಂತ ಹೇಳಿದ್ರೆ, ಬಟ್ಟೆ ವ್ಯಾಪಾರ ಇರ್ಬೋದು, ಅಥವಾ ಕೃಷಿಕರಿರ್ಬೋದು, ಮತ್ತು ಕೃಷಿಗೆ ಸಂಬಂಧಪಟ್ಟಂತೆ ಯಾರು ಉಪಕರಣಗಳನ್ನು ಮಾರಾಟ ಮಾಡ್ತಿರ್ತಾರೋ ಅವರಿಗೆ ಒಂದು ಒಳ್ಳೆಯ ಲಾಭ ಅಂತ ಹೇಳ್ಬೋದು. ಮತ್ತು ಕೃಷಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಯಾರು ಒಂದು ಗೊಬ್ಬರ ವ್ಯಾಪಾರ ಮಾಡ್ತಿರ್ತಾರೆ, ಮತ್ತು ಒಂದು ಕ್ರಿಮಿನಾಶಕವಾಗಿ ಕೆಲವೊಂದು ವ್ಯಾಪಾರಗಳನ್ನು ಮಾಡ್ತಿರ್ತಾರೆ, ಅಂಥವ್ರಿಗೆ ಒಂದು ಆಕಸ್ಮಿಕ ರೂಪದಲ್ಲಿ ಕೆಲವೊಂದು ಧನ ಲಾಭ ಅಂತ ಹೇಳ್ಬೋದು. ಹೆಚ್ಚಿನ ಒಂದು ಪ್ರಾಫಿಟನ್ನು ಈ ಒಂದು ಕಾಲದಲ್ಲಿ ಕಾಣ್ತಿರ್ತೀರ. ಮತ್ತು ಕೃಷಿಕರಿಗೂ ಕೂಡ ಈ ಒಂದು ಟೈಮಲ್ಲಿ ಯಾರು ಒಂದು ಅಕ್ಕಿ ಮತ್ತು ಗೋಧಿಯಲ್ಲಿ ಯಾವುದೊಂದು ಬೆಳೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಿರೋ ಒಂದು ಸಾಕಷ್ಟು ಒಂದು ಲಾಭಾಂಶಗಳನ್ನು ಕಾಣ್ತಿರ್ತೀರ. ಮತ್ತು ಲಾಭಾಂಶ ಕಾಣಿದ್ರೂ ಕೂಡ, ನಿಮ್ಮ ಬೆಳೆ ಬೆಳೆದರೂ ಕೂಡ ಒಂದು ಒಳ್ಳೆಯ ಒಂದು ಲಾಭಾಂಶಗಳು, ಪ್ರತಿಫಲಗಳು ನೀವು ಈ ಒಂದು ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಷ್ಟೋ ಸತಿ ಏನೇ ಒಂದು ಒಳ್ಳೆಯ ಫಲಗಳು ಬಂದಿಲ್ಲ ಅಂದರೂ ಬಂದರೂ ಕೂಡ ನಿಮಗೆ ಒಂದು ಎಷ್ಟೋ ಸಮಸ್ಯೆಗಳಿಂದ ಒಳ್ಳೆಯ ಒಂದು ರೇಟನ್ನು ನಿಮಗೆ ಬರ್ತಾ ಇರಲ್ಲ. ಬಟ್ ಈ ಒಂದು ತಿಂಗಳಲ್ಲಿ ಒಂದು ಒಳ್ಳೆಯ ರೇಟನ್ನು ನೀವು ಕಾಣ್ಬೋದು. ಮತ್ತು ಕೃಷಿಗೆ ಸಂಬಂಧಪಟ್ಟಂತೆ ಯಾರಾದರೂ ಒಂದು ಸಲಕರಣೆಗಳು ವ್ಯಾಪಾರ ಮಾಡ್ತಿರ್ತಾರೆ, ಉಪಕರಣಗಳ ವ್ಯಾಪಾರ ಮಾಡ್ತಿರ್ತಾರೋ ಅಂಥವ್ರಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಮತ್ತು ಈ ಒಂದು ಧನುಸ್ಸು ರಾಶಿಯ ಒಂದು ಮುತ್ತುಗಳ ವ್ಯಾಪಾರ ಯಾರು ಮಾಡ್ತಿರ್ತಾರೋ ಅಂಥವ್ರಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಮತ್ತು ವಾಹನ ಖರೀದಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ನೀವು ಎಷ್ಟೋ ದಿನದಿಂದ ತುಂಬ ಒಂದು ಯೋಚನೆ ಮಾಡ್ತಿರ್ತಾರೆ, ಯಾವ ಟೈಮಲ್ಲಿ ಒಂದು ವಾಹನ ಖರೀದಿ ಮಾಡಿದಾಗ ಒಳ್ಳೆಯದಾಗ್ಬೋದು. ಒಂದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡಬೇಕು ಅಂತ ಸಾಕಷ್ಟು ಒಂದು ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿರ್ತೀರ. ಬಟ್ ಈ ಒಂದು ಟೈಮಲ್ಲಿ ಒಂದು ವಾಹನ ಖರೀದಿಗೆ ಒಂದು ಸಾಕಷ್ಟು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಮತ್ತು ಮನೆಯೂ ಕೂಡ ಒಂದು ಒಳ್ಳೆಯ ಒಂದು ವಾಹನ ತೊಗೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿರ್ತೀರ, ಅದು ಕೂಡ ಈ ಒಂದು ಟೈಮ್ನಲ್ಲಿ ನಿಮಗೆ ನೆರವೇರುತ್ತೆ. ಮತ್ತು ಈ ಒಂದು ರಾಶಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒಂದು ಕೆಟ್ಟ ಕಾಲ ಅಂತ ಹೇಳ್ಬೋದು ಈ ಒಂದು ತಿಂಗಳಲ್ಲಿ. ಏನಕ್ಕಂತ ಹೇಳಿದ್ರೆ, ನೀವು ಎಷ್ಟೇ ಆಸೆ ಆಕಾಂಕ್ಷೆಗಳಿಂದ ಇದ್ದರೂ ಕೂಡ ಎಕ್ಸಾಮ್ಸಲ್ಲಿ ಒಂದು ಒಳ್ಳೆಯ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈ ಒಂದು ತಿಂಗಳಲ್ಲಿ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲಗಳನ್ನು ಈ ಒಂದು ತಿಂಗಳಲ್ಲಿ ಕಾಡ್ತಾ ಇರಲ್ಲ. ಮತ್ತು ಪ್ರತ್ಯೇಕವಾಗಿ ಹೇಳಬೇಕಂತ ಹೇಳಿದ್ರೆ, ಈ ರಾಶಿಯ ಒಂದು ಮಹಿಳೆಯರಿಗೆ ಸ್ವಲ್ಪ ಮದುವೆಯಲ್ಲಿ ಸ್ವಲ್ಪ ವಿಳಂಬಗಳಾಗ್ತಾ ಇರುತ್ತೆ. ಅಂದರೆ ಈ ಒಂದು ತಿಂಗಳಲ್ಲಿ ಡೇಟ್ ಇರುತ್ತೆ, ಮದುವೆ ಇರುತ್ತೆ, ನಿಮಗೆ ಸ್ವಲ್ಪ ಯಾವುದೇ ಒಂದು ಕಾರಣಕ್ಕೋಸ್ಕರ ಒಂದು ಪೋಸ್ಟ್ಪೋನ್ ಆಗುವಂಥ ಕಾಲ ಅಂತ ಹೇಳ್ಬೋದು. ಯಾವುದೋ ಒಂದು ಕಾರಣ ಇರ್ಬೋದು, ಹುಡುಗ ಮನೇಲಿ ತೊಂದರೆ ಇರ್ಬೋದು, ಅಥವಾ ಹುಡುಗಿಯ ಮನೆಯಲ್ಲಿ ತೊಂದರೆ ಇರ್ಬೋದು. ಯಾವುದೋ ಒಂದು ತೊಂದರೆಯಿಂದ ಒಂದು ಮದುವೆಯನ್ನು ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ಮತ್ತು ಯಾರು ಒಂದು ಸಂತಾನವನ್ನು ಯಾರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೋ, ಎಷ್ಟೋ ದಿನಗಳಿಂದ ಒಂದು ಸಂತಾನದ ಸಮಸ್ಯೆಗಳಾಗ್ತಾ ಇರುತ್ತೆ, ತುಂಬ ತೊಂದರೆಗಳಾಗ್ತಾ ಇರುತ್ತೆ, ಅಂಥವ್ರಿಗೆ ಒಂದು ಒಳ್ಳೆಯ ಕಾಲ ಅಂತಿರ್ಬೋದು. ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಒಂದು ತಿಂಗಳಲ್ಲಿ ವೈಶಾಖ ಮಾಸ ಖಂಡಿತವಾಗಿ ನಿಮಗೂ ಸಂತಾನವು ಪ್ರಾಪ್ತಿ ಆಗ್ತಾ ಇರುತ್ತೆ. ಮತ್ತು ಈ ಒಂದು ರಾಶಿಯ ಒಂದು ಪುರುಷರಿಗಿರ್ಬೋದು, ಸ್ವಲ್ಪ ದೂರ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸೊ ಅನಾವಶ್ಯಕವಾಗಿ ಯಾವುದೇ ಒಂದು ದೂರ ಪ್ರಯಾಣವನ್ನು ಮಾಡುವಂಥ ಒಂದು ಸನ್ನತಿಯನ್ನು ಇಟ್ಕೊಳ್ಳೋಕೆ ಹೋಗಬಾರ್ದು. ಏನಕ್ಕಂತ ಹೇಳಿದ್ರೆ, ಕೆಲವೊಂದು ಆಕ್ಸಿಡೆಂಟ್ ಪೀಡೆಗಳು ನಿಮಗೆ ಒಂದು ಕಾಡ್ತಾ ಇರುತ್ತೆ, ಅಥವಾ ಒಂದು ದಾರಿಯಲ್ಲಿ ಹೋಗಬೇಕಾದ್ರೆ ಒಂದು ಕಳ್ಳ ಕಾಕರ ಒಂದು ಕಾಟಗಳು ನಿಮ್ಮ ಒಂದು ರಾಶಿಗೆ ಕಾಡ್ತಾ ಇರುತ್ತೆ. ಅಥವಾ ನೀವು ಎಲ್ಲೋ ಒಂದು ದೂರ ಪ್ರಯಾಣಕ್ಕೆ ಹೋಗ್ತಿರ್ತೀರ, ಒಂದು 2-3 ದಿನ ಆಮೇಲೆ ಮನೆಗೆ ಬರ್ತೀರಾ, ಬರೋ ಅಷ್ಟರಲ್ಲಿ ನಿಮ್ಗೆ ಯಾವುದಾದ್ರು ಒಂದು ಚೋರ ಭಯ ಅಂತ ಹೇಳ್ಬೋದು, ಮನೆ ಕಳ್ಳತನ ಆಗೋದು,
ಮತ್ತು ಏನೋ ಒಂದು ನಿಮ್ಮ ಸಾಮಗ್ರಿಗಳು ಕಳೆದು ಹೋಗೋದು, ಈ ರೀತಿ ಒಂದು ತೊಂದರೆಗಳನ್ನ ನೀವು ಅನುಭವಿಸ್ಬೇಕಾಗುತ್ತೆ. ಬಟ್ ಇದಕ್ಕೆ ಪರಿಹಾರವಾಗಿ ನೀವು ಧನುಸ್ಸು ರಾಶಿಯವರು ಏನು ಮಾಡಬೇಕಂತ ಹೇಳಿದ್ರೆ, ಅತಿಯಾಗಿ ಒಂದು ಶನಿ ಮಹಾತ್ಮನ ಒಂದು ದೇವಸ್ಥಾನಕ್ಕೆ ಹೋಗೋದ್ರಿಂದ, ಶನಿವಾರ ಶನಿ ಮಹಾತ್ಮನ ಒಂದು ದರ್ಶನ ಮಾಡೋದ್ರಿಂದ ಸಾಕಷ್ಟು ಒಂದು ಒಳ್ಳೆಯ ಒಂದು ಧನಲಾಭವನ್ನು ಕಾಣ್ತಿರ್ತೀರ. ಅದು ಹಾಗೆ ಒಂದು ಕಂಟಿನ್ಯೂ ಆಗ್ತಾ ಇರುತ್ತೆ. ಬಟ್ ಲಾಭ ಬಂದರೂ ಕೂಡ ಖರ್ಚಿನಲ್ಲಿ ಸ್ವಲ್ಪ ಮಿತವ್ಯಯವನ್ನು ಮಾಡೋದನ್ನು ಸಾಕಷ್ಟು ಒಳಿತು. ಮತ್ತು ದುಡ್ಡು ಜಾಸ್ತಿ ಬರ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತೆ ಖರ್ಚುಗಳನ್ನ ಮಾಡೋದನ್ನ ಕಮ್ಮಿ ಮಾಡಬೇಕಾಗುತ್ತೆ. ಸೊ ಅದೊಂದು ಸ್ವಲ್ಪ ನೀವು ನೋಡಿಕೊಂಡ್ರೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಕಾಲ ಅಂತ ಹೇಳ್ಬೋದು ಈ ಧನುಸ್ಸು ರಾಶಿಯವರಿಗೆ ಮೇ ತಿಂಗಳಲ್ಲಿ. ಮತ್ತು ಪರಿಹಾರವಾಗಿ ಹೇಳಿದ ರೀತಿಯಲ್ಲೇ ಶನಿವಾರ ಶನಿ ಮಹಾತ್ಮ ದರ್ಶನ ಮಾಡಿ, ಮತ್ತು ನಿಮ್ಮ ಈ ಒಂದು ರಾಶಿಯ ಒಂದು ಅದೃಷ್ಟ ಸಂಖ್ಯೆ ಬಗ್ಗೆ ಮಾಡೋದಾದರೆ 8 ನಿಮ್ಮ ಒಂದು ಈ ಒಂದು ತಿಂಗಳು ನಿಮಗೆ ಅದೃಷ್ಟ ಸಂಖ್ಯೆ ಆಗಿರುತ್ತೆ. ಸೊ ನೀವು ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡಬೇಕಂತ ಹೇಳಿದ್ರೆ, ಯಾವುದಾದ್ರೂ ಶುಭ ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ, ಸೊ ಈ ಒಂದು 8 ನಂಬರ್ ನಾವು 8ನೇ ತಾರೀಕು ಮಾಡಿದ್ರೆ ಖಂಡಿತ ನಿಮಗೆ ಒಂದು ಒಳ್ಳೆಯ ಒಂದು ರಿಸಲ್ಟನ್ನು ಕಾಣ್ತಿರ್ತೀರ. ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೂ ಕೂಡ ಈ ಒಂದು 8 ನಂಬರ್ ಇಟ್ಕೊಂಡು ಒಂದು 8ನೇ ಒಂದು ತಾರೀಕು ನೀವು ಸ್ಟಾರ್ಟ್ ಮಾಡೋದ್ರಿಂದ ಒಂದು ಒಳ್ಳೆಯ ಒಂದು ಲಾಭಾಂಶಗಳನ್ನ ಕಾಣ್ತಿರ್ತೀರ. ಮತ್ತು ನೀವು ಒಂದು ಅದೃಷ್ಟದ ಬಣ್ಣವಾಗಿ ಏನಿರುತ್ತೆ ಅಂತ ಹೇಳಿದ್ರೆ, ನೀವು ಕೆಂಪು ಬಟ್ಟೆಯನ್ನು ಈ ಒಂದು ತಿಂಗಳು ನೀವು ಯಥೇಚ್ಛವಾಗಿ ಬಳಸೋದ್ರಿಂದ ಸಾಕಷ್ಟು ಶುಭವಾಗುತ್ತೆ. ಮತ್ತು ನಿಮ್ಮ ಮೇಲೆ ಒಂದು ಯಾವುದೇ ಒಂದು ನೆಗೆಟಿವಿಟಿ ಅನ್ನೋದನ್ನೆಲ್ಲ ಸ್ವಲ್ಪ ದೂರ ಆಗ್ತಾ ಇರುತ್ತೆ. ಯಥೇಚ್ಛವಾಗಿ ನೀವು ಒಂದು ಸ್ವಲ್ಪ ಒಂದು ಕಪ್ಪು ನಾಯಿಗಳಿಗೆ ಸ್ವಲ್ಪ ಒಂದು ಏನಾದರೂ ಆಹಾರ ಹಾಕೋದ್ರಿಂದ ಇದರಿಂದ ಸ್ವಲ್ಪ ಮುಕ್ತಿ ಆಗ್ತಿರ್ತೀರ. ಅಂದರೆ ದೂರ ಪ್ರಯಾಣದಲ್ಲಿ ನಿಮಗೆ ಕಳ್ಳಕಾಕರ ಭಯ ಇರ್ಬೋದು, ಮತ್ತು ಚೋರ ಭಯ ಇರ್ಬೋದು, ಅದು ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ. ಇದು ಒಂದು ಧನುಸ್ಸು ರಾಶಿಯ ಒಂದು ಮೇ ತಿಂಗಳ ವೈಶಾಖ ಮಾಸದ ಫಲಾನುಫಲಗಳಾಗಿತ್ತು. ಇದಕ್ಕಿಂತ ಮೇಲಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿತ್ತು ಅಂತ ಹೇಳಿದ್ರೆ, ಉದಾಹರಣೆಗೆ ಗಂಡ ಹೆಂಡತಿ ಕಿರಿಕಿರಿ ಇತ್ತು ಅಂತ ಹೇಳಿದ್ರೆ, ಸಂತಾನದ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ, ಹಣಕಾಸಿನ ತೊಂದರೆ ಇರ್ಬೋದು, ಏನೇ ಇರ್ಬೋದು, ಇನ್ನೂ ಮುಂತಾದ ಯಾವುದೇ ನೀವು ಸಮಸ್ಯೆಗಳಿದ್ದರೂ ನಮ್ಮ ಈ ನಂಬರಿಗೆ ಕಾಲ್ ಮಾಡಿ. ಹರಿ ಓಂ.